ರಾಜೀವ್ ಗಾಂಧಿ ನಗರದಲ್ಲಿ ತಪ್ತಾ ಇಲ್ಲ ಕಸದ ಸಮಸ್ಯೆ. ಗಬ್ಬೆದ್ದು ನಾರ್ತಾ ಇರುವ ಬಡಾವಣೆಯಲ್ಲಿ ಜನರ ವಾಸ. ಕಸದ ರಾಶಿಯಿಂದ ರೋಗಗಳಿಗೆ ತುತ್ತಾಗ್ತಾ ಇರುವ ಜನ. ಎಸ್ ವೀಕ್ಷಕರೇ, ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳುವ ತುಮಕೂರು ಇದೀಗ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಟಾಗ್ತಾ ಇದೆ. ನಗರಾದ್ಯಂತ ಎಲ್ಲಂದರಲ್ಲಿ ಕಸದ ರಾಶಿ ಬೀಳ್ತಾ ಇದೆ. ತುಮಕೂರಿನ ಕಸದ ಸಮಸ್ಯೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ನಗರದ 11ನೇ ವಾರ್ಡಿನ ರಾಜೀವ್ ಗಾಂಧಿ ನಗರದಲ್ಲಿ ರಾಶಿಯಾಗಿ ಕಸ ಬಿದ್ದಿದ್ದು ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ವಂತೆ. ಅಲ್ಲದೆ ದಿನದಿಂದ ದಿನಕ್ಕೆ ಈ ಪ್ರದೇಶವು ನಾಯಿ ಹಂದಿಗಳ ವಾಸಸ್ಥಾನವಾಗಿ ಮಾರ್ಪಾಟಾಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿನ ರಸ್ತೆಗಳು ಸ್ಮಾರ್ಟ್ ಸಿಟಿ ಬದಲಿಗೆ ಕಸದ ಸಿಟಿ ಆಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೌದು, ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಕಸದ ಸಮಸ್ಯೆಯ ಕುರಿತು ಹಲವು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ತಲೆ ಕೆಡಿಸಿಕೊಳ್ತಿಲ್ವಂತೆ. ಅಲ್ಲದೆ ಈ ಏರಿಯಾ ಬಿಟ್ಟು ಬೇರೆ ಕಡೆ ಮಾತ್ರ ಕಸ ಎತ್ತುತ್ತಾ ಇದ್ದು ದಿನನಿತ್ಯ ಕಸ ಹಾಕಿಸಿಕೊಳ್ಳಲು ವಾಹನ ಸಹ ಈ ಕಡೆ ಸುಳಿಯೋದಿಲ್ಲ ಅಂತ ಶಾಸಕರು ಹಾಗೂ ಪಾಲಿಕೆ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಕಸದ ರಾಶಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಆರೋಗ್ಯದ ಭೀತಿ ಎದುರಾಗಿದೆ. ಅವರಿಗೆ ಬೇಕಾದಾಗ ಬಂದು ಕಸವನ್ನ ಎತ್ಕೊಂಡು ಹೋಗ್ತಾರೆ ಅಂತ ಸ್ಥಳೀಯರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಕಸ ಕಡ್ಡಿ ಎಲ್ಲ ಇದ್ದಾವೆ, ಮಕ್ಕಳು ಮರಿ ಓಡಾಡ್ತವೆ, ಸ್ಕೂಲ್ ಮಕ್ಕಳು ಮರಿ ಬರ್ತವೆ, ಸಣ್ಣ ಮಕ್ಕಳು ಓದ್ತವೆ. ಇಲ್ಲಿ ಕಸಗಳು ಎತ್ತಲ್ಲ, ಭಾಳ ತೊಂದರೆ ಆಗೈತೆ. ನಮ್ಮ ಇವರು ಯಾರು ಜ್ಯೋತಿ ಗಣೇಶವರು ಅವ್ರ ಬಗೆಹರಿಸ್ಕೊಟ್ಬಿಟ್ಟು ನಮಗೇನಂದರೆ ನಮಗೆ ಸವಲತ್ತು ಮಾಡಿಕೊಡ್ಬೇಕು. ಏನಂದರೆ ಎಲ್ಲ ಒಂದೇ ಇರೋದು, ಜಾತಿ ಭಾವ ಏನೂ ಇಲ್ಲ ಅಂತವ, ಎಲ್ಲ ಒಂದೇ ಕಡೆ ಇರೋದು. ನಾವೇನು ಹೇಳ್ತೀವಿ ಅಂದರೆ ಕಸ ಗಡ್ಡಿಗಳು ಚೆನ್ನಾಗಿರ್ಬೇಕು, ರೋಡ್ಗಳು ಚೆನ್ನಾಗಿರಬೇಕು. 10 ವರ್ಷ ರಾಜಕೀಯ ಮಾಡಿದ್ದಾರೆ ಜ್ಯೋತಿ ಗಣೇಶರು. ಅವ್ರು ಏನಂದರೆ ಎಲ್ಲ ಕಡೆ ಗಂಗಸರ ಮೇಲೆ ಕೂಡ ಕ್ಲೀನ್ ಮಾಡಿಸ್ತಾರೆ. ಇಲ್ಲಿ ಒಂದು ಕಸಾನು ಇತ್ತಲ್ಲ ಮೇಡಮ್ ರೇ, ಬರುತ್ತೆ ಗಾಡಿ. ಅಲ್ಲಿ ನೋಡಿ, ಅಲ್ಲಿ ಎತ್ತಿದ್ದಾರೆ ಕಸ, ಅಲ್ಲಿ ಎತ್ಬಿಟ್ಟಿದ್ದಾನೆ ಕಸ. ಆ ಥರ ಬರಲ್ಲ ಮೇಡಮ್ ಅವರೇ, ಆ ಥರ ಬರಲ್ಲ. ಒಂದು ಗಾಡಿನೂ ಬರಲ್ಲ. ರಾಜೀವ್ ಗಾಂಧಿ ನಗರ ನಮ್ಮ 11 ನಂಬರ್ ವಾರ್ಡ್ಗೆ ಯಾವುದು ಬರಲ್ಲ, ಯಾವುದು ಎತ್ತಲ್ಲ ಮೇಡಮ್ ಅವರೇ. ಸುಮ್ಮನೆ ಬರ್ತಾರೆ, ಅವ್ರಿಗೆ ಯಾವಾಗ ಬೇಕು ಸುಮ್ಮನೆ ಹಂಗೆ ಬಂದು ನೋಡ್ಕೊಂಡು ಆ ಕಡೆ ಒಂದು 4 ರೌಂಡ್ ಈ ಕಡೆ ಒಂದು 4 ರೌಂಡ್ ಹೊಡೆದು ಅದು ಏನು ಮೇಲೆ ಸ್ವಲ್ಪ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನೇನು ಕಸ ಇಲ್ಲ. ಮಕ್ಕಳಿಗೆ ಮೈ ಹುಷಾರಿಲ್ಲ, ಇಲ್ಲಿ ಹಂಗಾಗ್ಬಿಟ್ಟವೆ. ನಮಗೆ ಶಾಪಿಗೆ ಕರ್ಕೊಂಡು ಹೋಗಿ ಸಾಕಾಗ್ಬಿಟ್ಟೈತೆ ಮಕ್ಕಳಿಗೆ. ಸೊಳ್ಳೆ ಗಿಳ್ಳೆ ಒಂದು 6 ಗಂಟೆಗೆ ಬರ್ರಿ ನೀವು, ಮನೆಯಲ್ಲಿ ಬಾಕ್ಲು ಬಿಚ್ಚಕ್ಕಾಗಲ್ಲ ಇಲ್ಲಿ, ಅಷ್ಟು ಸೊಳ್ಳೆಗಳು ಒಳಗಡೆ. ಇನ್ನು ಈ ಏರಿಯಾದಲ್ಲಿ ಕಸದ ಸಮಸ್ಯೆ ಜೊತೆಗೆ ಸಂಜೆ ಯಾತ್ರೆ ಸಾಕು. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರಸ್ತೆಯಲ್ಲಿ ಮಕ್ಕಳ ಮೇಲೆ ಏಕಾಏಕಿ ಎರಗ್ತಾವೆ. ಇದರಿಂದ ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಅಲ್ಲದೆ ಸಂಜೆ 6 ಗಂಟೆಯೊಳಗೆ ನಾವು ಮನೆ ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಅಧಿಕಾರಿಗಳು ಅವರಿಗೆ ಬೇಕಾದ ಕಡೆ ಮಾತ್ರ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಈ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿರುವಂತವರು ಎಲ್ಲ ಕೂಲಿ ಮಾಡಿಕೊಂಡು ಬದುಕ್ತಾ ಇರುವವರು. ನಮ್ಮ ಕಷ್ಟ ಯಾರಿಗೆ ಹೇಳೋಣ, ದುಡಿಯೋ ದುಡ್ಡೆಲ್ಲ ಆಸ್ಪತ್ರೆಗೆ ಇಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದಿದ್ದಾರೆ. ಮೇಡಮ್, ಕಸ ಎಷ್ಟು ಬಿದ್ದಿದೆ, ಹುಡುಗರಿಗೆಲ್ಲ ಕಾಯಿಲೆ. ಆಸ್ಪತ್ರೆಗೆ ಹೋದ್ರೆ 1000 ರೂಪಾಯಿ ಕೇಳ್ತಾರೆ. ಏನು ಮಾಡೋದು ನಾವು ಬಡವರು? ದುಡಿಯೋದು ಕಮ್ಮಿ, ಖರ್ಚು ಜಾಸ್ತಿ. ಇಲ್ಲಿ BBMP ಬರ್ತಾರೆ, ಸುಮ್ಮನೆ ಒಂದ್ಸರಿ ಕಸ ಎತ್ತಿ ಹೋಗ್ಬಿಡ್ತಾರೆ, ಮತ್ತೆ ಒಂದು ವಾರ ಆದರೂ ಬರಲ್ಲ. ಆಮೇಲೆ ಕಾಣ್ತಾ ಇಲ್ಲ, ಬರ್ತಾರೆ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಯಾರು ಬರ್ತಾ ಇಲ್ಲ. ಇನ್ನಾದ್ರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕಸದ ಸಮಸ್ಯೆಗೆ ಮುಕ್ತಿಯನ್ನ ನೀಡ್ತಾರಾ ಕಾದ್ ನೋಡಬೇಕಾಗಿದೆ. ಈಗ ಏನ್ ಹೇಳಿದ್ದಾರೆ ನಮ್ಮ ರಾಜೀವ್ ಗಾಂಧಿ ನಗರದವರು, ಆ ಕಷ್ಟ ಅದೇ ತರ ಇದಾವೆ. ಸೊಳ್ಳೆ, ಆಮೇಲೆ ನಾಯಿಗಳ ಕಾಟ ಅಂತೂ ಈ ಚಿಕ್ಕ ಮಕ್ಕಳಿಗೆ ಬಿಡೋಕ್ಕೆ ಭಾಳ ಕಷ್ಟ ಆಗಿದೆ. ಆಮೇಲೆ ವಿಡಿಯೋಗಳು ಮಸ್ತಾಗಿ ಮಾಡಿ ನಾನು ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ಹಾಕಿದ್ದೀನಿ. ಆದರೂ ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಅದು ಏನಾದರೂ ಒಂದು ಪರಿಹಾರ ಮಾಡಿಕೊಡಿ ಅಂತ ಹೇಳ್ಕೊತೀನಿ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.